ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ನಡೆಸಿದ ಜನಾಕ್ರೋಶ ಮಹಿಳಾ ಪಾದಯಾತ್ರೆಯನ್ನ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಲೇವಡಿ ಮಾಡಿದ್ದಾರೆ. ಅಧಿಕಾರದಲ್ಲಿರುವ ಸರ್ಕಾರವೊಂದು ತನ್ನದೇ ಕಾನೂನಿಗಾಗಿ ಬೀದಿಗೆ ಇಳಿದು ಹೋರಾಟ ಮಾಡುವುದು ಇತಿಹಾಸದಲ್ಲಿಯೇ ಅಭೂತಪೂರ್ವ. ಇದು ಬಿಜೆಪಿ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ಮಾಡುತ್ತಿರುವ ಮುನ್ಸೂಚನೆ ಮತ್ತು ಅಭ್ಯಾಸ ಎಂದು ಅವರು ಟೀಕಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ನಡೆದ ಜನಾಕ್ರೋಶ ಮಹಿಳಾ ಪಾದಯಾತ್ರೆಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಅಖಿಲೇಶ್ ಯಾದವ್, ಅಧಿಕಾರದಲ್ಲಿರುವ ಸರ್ಕಾರವೊಂದು ವಿರೋಧ ಪಕ್ಷದಂತೆ ಬೀದಿಯಲ್ಲಿ ಆಂದೋಲನ ಮಾಡುತ್ತಿರುವುದು ನೋಡಿದರೆ ಅವರು ಶೀಘ್ರದಲ್ಲೇ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಲು ತಯಾರಿ ನಡೆಸುತ್ತಿರುವಂತೆ ಕಾಣುತ್ತಿದೆ ಎಂದು ಅಖಿಲೇಶ್ ವ್ಯಂಗ್ಯವಾಡಿದ್ದಾರೆ. ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಸರ್ಕಾರವನ್ನು ಪ್ರಶ್ನಿಸಲು ಪಾದಯಾತ್ರೆ ನಡೆಸುತ್ತವೆ. ಆದರೆ ಅಧಿಕಾರದಲ್ಲಿದ್ದುಕೊಂಡು ವಿರೋಧ ಪಕ್ಷವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂದು ತರಬೇತಿ ಪಡೆಯುತ್ತಿರುವ ಮೊದಲ ಸರ್ಕಾರ ಇದಾಗಿದೆ ಎಂದು ಅವರು ಲೇವಡಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಲು ಬಿಜೆಪಿ ಶಾರ್ಟ್ಕಟ್ಗಳನ್ನು ಬಳಸುತ್ತಿದೆ ಎಂದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ರಾಜ್ಯಾದ್ಯಂತ ಅಪಾರ ಸಂಖ್ಯೆಯ ಸೇನೆ ಮತ್ತು ಅರೆಸೈನಿಕ ಸಿಬ್ಬಂದಿ ನಿಯೋಜನೆಯನ್ನು ಖಂಡಿಸಿರುವ ಅವರು, ಇದು ಮತದಾರರನ್ನು ಬೆದರಿಸಲು ಮತ್ತು ಪ್ರಜಾಪ್ರಭುತ್ವವನ್ನು ಹತ್ಯೆ ಮಾಡಲು ಕೇಂದ್ರ ಸರ್ಕಾರ ಮಾಡುತ್ತಿರುವ ಸಂಚು ಎಂದು ಟೀಕಿಸಿದ್ದಾರೆ. ಬಿಜೆಪಿ ಅತ್ಯಂತ ಭ್ರಷ್ಟ ಮತ್ತು ಅಸಹ್ಯಕರ ರಾಜಕೀಯ ಪಕ್ಷ. ಅವರು ಮಾತುಗಳನ್ನು ಕದಿಯಲು ಯಾವುದೇ ಮಟ್ಟಕ್ಕೆ ಹೋಗುತ್ತಾರೆ. ಅರೆಸೈನಿಕ ಸಿಬ್ಬಂದಿಯನ್ನು ಬಳಸಿಕೊಂಡು ಮತದಾರರನ್ನು ತಮ್ಮ ಪರವಾಗಿ ಮತ ಚಲಾಯಿಸುವಂತೆ ಒತ್ತಾಯಿಸಲು ಬಿಜೆಪಿ ಯೋಜಿಸುತ್ತಿದೆ. ಕೆಲವು ಪೊಲೀಸರು ಬಿಜೆಪಿಯೊಂದಿಗೆ ಕೈಜೋಡಿಸಿ ಮತದಾರರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಚುನಾವಣಾ ಆಯೋಗವು ನನ್ನ ಕ್ಷೇತ್ರದಲ್ಲಿಯೂ ಪ್ರಚಾರ ಮಾಡಲು ಅನುಮತಿ ನಿರಾಕರಿಸಿದೆ. ಯಾವುದೇ ಬೆಲೆ ತೆತ್ತಾದರೂ ಗೆಲ್ಲುವ ಗುರಿಯೊಂದಿಗೆ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ಧಾರಗಳ ಬಗ್ಗೆಯೂ ಮಮತಾ ಪ್ರಶ್ನೆ ಎತ್ತಿದ್ದು, ನನ್ನ ಸ್ವಂತ ಕ್ಷೇತ್ರದಲ್ಲಿಯೂ ಪ್ರಚಾರ ಮಾಡಲು ನನಗೆ ಅನುಮತಿ ನಿರಾಕರಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಚುನಾವಣೆ ನಡೆದರೆ ಎರಡನೇ ಹಂತದ ಮತದಾನವು ಏಪ್ರಿಲ್ 29ರಂದು ನಡೆಯಲಿದೆ. ಜನಪ್ರಿಯ ವೆಬ್ ಸರಣಿ ಪಂಚಾಯತ್ ಮೂಲಕ ಮನೆ ಮಾತಾಗಿರುವ ನಟ ವಿನೋದ್ ಸೂರ್ಯವಂಶಿ ಇಂದು ಸುದ್ದಿಯಲ್ಲಿದ್ದಾರೆ. ಆದರೆ ಇದು ಅವರ ನಟನೆಯ ಕುರಿತಲ್ಲ, ಬದಲಾಗಿ ಅವರು ಸಮಾಜದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಎದುರಿಸಿದ ಜಾತಿ ತಾರತಮ್ಯದ ಕಹಿ ಘಟನೆಗಳ ಕುರಿತು. ಕರ್ನಾಟಕದ ತಮ್ಮ ಹಳ್ಳಿಯಿಂದ ಹಿಡಿದು ಮುಂಬೈನ ಗ್ಲಾಮರ್ ಪ್ರಪಂಚದವರೆಗೆ ಜಾತಿ ಎಂಬ ರೋಗ ಹೇಗೆ ಹರಡಿದೆ ಎಂಬುದನ್ನು ಅವರು ಹಂಚಿಕೊಂಡಿದ್ದಾರೆ. ವಿನೋದ್ ಸೂರ್ಯವಂಶಿ ಮೂಲತಃ ಕರ್ನಾಟಕದವರು. ಇತ್ತೀಚಿನ ಸಂದರ್ಶನದಲ್ಲಿ ತಮ್ಮ ಬಾಲ್ಯದ ನೋವಿನ ನೆನಪನ್ನು ಸ್ಮರಿಸಿದ ಅವರು, ನನ್ನ ಗ್ರಾಮ ಇಂದಿಗೂ 2 ಭಾಗಗಳಾಗಿ ವಿಭಜನೆಯಾಗಿದೆ. ಒಂದು ಮೇಲ್ಜಾತಿಗಳಿಗೆ, ಇನ್ನೊಂದು ದಲಿತರಿಗೆ. ನಮಗೆ ಇಂದಿಗೂ ಪ್ರವೇಶವಿಲ್ಲದ ದೇವಾಲಯಗಳು ಅಲ್ಲಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. 12 ವರ್ಷದ ಬಾಲಕನಾಗಿದ್ದಾಗ ತಂದೆಯ ಜೊತೆ ಹೋಟೆಲ್ಗೆ ಹೋದಾಗ ಹಣ ಕೊಟ್ಟರೂ ಸಹ ತಿಂದ ತಟ್ಟೆಯನ್ನು ನಾವೇ ತೊಳೆಯಬೇಕಾದ ಅಮಾನವೀಯ ಪದ್ಧತಿಯನ್ನು ಅವರು ಎದುರಿಸಿದ್ದರು. ಸಿನಿಮಾ ರಂಗಕ್ಕೆ ಬಂದ ಮೇಲಾದರೂ ಪರಿಸ್ಥಿತಿ ಸುಧಾರಿಸಬಹುದು ಎಂಬ ನಟನ ನಂಬಿಕೆ ಸುಳ್ಳಾಗಿದೆ. ನನ್ನ ಚರ್ಮದ ಬಣ್ಣ ಕಪ್ಪಗಿದೆ ಎಂಬ ಕಾರಣಕ್ಕೆ ಭಿಕ್ಷುಕನ ಪಾತ್ರಕ್ಕೂ ನನ್ನನ್ನು ತಿರಸ್ಕರಿಸಲಾಯಿತು. ಭಿಕ್ಷುಕನ ಪಾತ್ರಕ್ಕೆ ಅವರಿಗೆ ಬಿಳಿ ಬಣ್ಣದ ವ್ಯಕ್ತಿ ಬೇಕಿತ್ತಂತೆ ಎಂದು ಉದ್ಯಮದ ವಿಚಿತ್ರ ಆದ್ಯತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಸೆಟ್ಗಳಲ್ಲಿ ಸಹಾಯಕ ನಿರ್ದೇಶಕರು ಕಿರಿಯ ಕಲಾವಿದರನ್ನ ಮತ್ತು ದಲಿತ ಹಿನ್ನೆಲೆಯವರನ್ನು ನಡೆಸಿಕೊಳ್ಳುವ ರೀತಿ ಅತ್ಯಂತ ಕೆಟ್ಟದಾಗಿರುತ್ತದೆ ಎಂದು ಅವರು ಆರೋಪಿಸಿದ್ದಾರೆ. ಭಾರತ ಮತ್ತು ಚೀನಾ 2 ರಾಷ್ಟ್ರಗಳು ನರಕದ ಗುಂಡಿಗಳಾಗಿವೆ ಎಂದು ಅಮೆರಿಕದ ರೇಡಿಯೋ ನಿರೂಪಕ ಹೇಳಿರುವುದನ್ನು ಅಧ್ಯಕ್ಷ ಟ್ರಂಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಬೆಂಬಲ ಸಾರಿದ್ದಾರೆ. ಮೈಕಲ್ ಸ್ಯಾವೇಜ್ ಅವರ ಸ್ಯಾವೇಜ್ ನೇಷನ್ ಎಂಬ ಪಾಡ್ಕಾಸ್ಟ್ನ ಟ್ರಾನ್ಸ್ಕ್ರಿಪ್ಟ್ ವಿಡಿಯೋವನ್ನು ಟ್ರಂಪ್ ಹಂಚಿಕೊಂಡಿದ್ದಾರೆ. ಭಾರತದಿಂದ, ಚೀನಾದಿಂದ ಮತ್ತು ಇನ್ನಿತರ ನರಕದ ಗುಂಡಿಯಿಂದ ಜನರು ಅಮೆರಿಕಕ್ಕೆ ಬರ್ತಾರೆ. ಗರ್ಭದ 9ನೇ ತಿಂಗಳಿನಲ್ಲಿ ಅಮೆರಿಕಕ್ಕೆ ಬಂದು ಅಮೆರಿಕದಲ್ಲಿ ಮಗುವಿಗೆ ಜನನ ನೀಡುವ ಮೂಲಕ ಆ ಮಗುವಿಗೆ ಅಮೆರಿಕದ ಪೌರತ್ವ ಸಿಗುವುದಕ್ಕಾಗಿ ಅವರು ಹೀಗೆ ಮಾಡ್ತಾರೆ. ಅಮೆರಿಕದ ಕಾನೂನನ್ನು ದುರುಪಯೋಗಿಸುತ್ತಾರೆ ಎಂದು ಸಾವೇಜ್ ಆರೋಪಿಸಿದ್ದಾರೆ. ಭಾರತ ಮತ್ತು ಚೈನಾದ ವಲಸಿಗರನ್ನ ಲ್ಯಾಪ್ಟಾಪ್ ಜೊತೆ ಬರುವ ಗೂಂಡಗಳು ಎಂದು ಅವರು ಹೇಳಿದ್ದಾರೆ. ಇವರು ಅಮೆರಿಕದ ಧ್ವಜವನ್ನು ಅವಮಾನಿಸುತ್ತಾರೆ. ಮಾಫಿಯಾಗಳಿಗಿಂತಲೂ ಹೆಚ್ಚಿನ ಸಮಸ್ಯೆಯನ್ನು ಅವರು ಅಮೆರಿಕದಲ್ಲಿ ಹುಟ್ಟುಹಾಕಿದ್ದಾರೆ. ಕ್ಯಾಲಿಫೋರ್ನಿಯಾದ ಹೈಟೆಕ್ ಕಂಪನಿಗಳಲ್ಲಿ ಬಿಳಿಯರಿಗೆ ಕೆಲಸ ಸಿಗದಂತಹ ಪರಿಸ್ಥಿತಿ ಇದೆ. ಅಲ್ಲಿನ ವ್ಯವಸ್ಥೆಯನ್ನು ಭಾರತೀಯರು ಮತ್ತು ಚೈನಾದವರು ವಶಪಡಿಸಿಕೊಂಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದಲ್ಲಿ ಜನಿಸುವವರಿಗೆ ಸ್ವಯಂ ಪ್ರೇರಿತವಾಗಿ ಪೌರತ್ವ ಸಿಗುವ ಕಾನೂನನ್ನು ರದ್ದುಪಡಿಸಬೇಕು ಎಂಬುದು ಟ್ರಂಪ್ ಅವರ ಬಯಕೆಯಾಗಿದೆ. 2025ರಲ್ಲಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಈ ಬಗ್ಗೆ ಅವರು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು. ಈ ವಿಷಯದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಈಗ ವಾದವನ್ನು ಆಲಿಸುತ್ತಿದೆ. ಇರಾನ್ ಮೇಲಿನ ದಾಳಿಯ ವೇಳೆ ಅಮೆರಿಕದ ನೌಕಾಸೇನೆಯ ಅತ್ಯಾಧುನಿಕ ಕಣ್ಗಾವಲ್ ಡ್ರೋನ್ ಆಗಿ ಗುರುತಿಸಿಕೊಂಡಿರುವ MQ-4C ಟ್ರೈಟನ್ ಪತನವಾಗಿರುವುದನ್ನು ಅಮೆರಿಕ ಒಪ್ಪಿಕೊಂಡಿದೆ. ಅಮೆರಿಕದ ನೌಕಾಸೇನೆಯ ಹೊಸ ವರದಿ ಮತ್ತು ಫ್ಲೈಟ್ ಡಾಟಾವನ್ನು ಆಧರಿಸಿ ಈ ಸುದ್ದಿಯನ್ನು ಬಿಡುಗಡೆ ಮಾಡಲಾಗಿದೆ.
ಏಪ್ರಿಲ್ 9ರಂದು ಪರ್ಷಿಯನ್ ಗಲ್ಫ್ ಸಮೀಪ ಈ ಡ್ರೋನ್ ಪತನವಾಗಿತ್ತು. ಸುರಕ್ಷತೆಯ ಕಾರಣದಿಂದ ಪತನಗೊಂಡ ಸ್ಥಳವನ್ನು ಬಹಿರಂಗಪಡಿಸಿರಲಿಲ್ಲ. ಅಮೆರಿಕದ ಕಣ್ಗಾವಲುಗಳ ಪೈಕಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಈ ಡ್ರೋನ್ ಹೊಂದಿತ್ತು. ಈ ಡ್ರೋನ್ ನಿರ್ಮಿಸುವುದಕ್ಕೆ $240 ದಶಲಕ್ಷ ಅಥವಾ 2200 ಕೋಟಿ ರೂಪಾಯಿ ಖರ್ಚಾಗಿತ್ತು. ಇರಾನ್ ಯುದ್ಧದಲ್ಲಿ ಅಮೆರಿಕಕ್ಕೆ ಎದುರಾದ ಅತಿದೊಡ್ಡ ನಷ್ಟ ಇದು ಎಂದು ಹೇಳಲಾಗಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.